ಅಯ್ಯಪ್ಪ ಭಕ್ತರಿಗೆ ರಾಜ್ಯ ಸರ್ಕಾರ ಗೈಡ್ಲೈನ್ಸ್ ನೀಡಿದೆ. ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಭೀತಿ ಹಿನ್ನೆಲೆಯಲ್ಲಿ ಶಬರಿಮಲೆ ಅಯ್ಯಪ್ಪ ಭಕ್ತರಿಗೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ. ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿಯನ್ನು ರಿಲೀಸ್ ಮಾಡಲಾಗಿದೆ. ಅಯ್ಯಪ್ಪ ಭಕ್ತರಿಗೆ ರಾಜ್ಯ ಸರ್ಕಾರದಿಂದ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಾಗಿರುವಂಥದ್ದು. ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಭೀತಿ ಹಿನ್ನೆಲೆಯಲ್ಲಿ ಶಬರಿಮಲೆಗೆ ಹೋಗುವಂತಹ ಅಯ್ಯಪ್ಪ ಭಕ್ತರಿಗೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ಅಯ್ಯಪ್ಪ ದರ್ಶನಕ್ಕೆ ದೇವಸ್ಥಾನ ಓಪನ್ ಆಗಿರುವಂಥದ್ದು. ಸಾಕಷ್ಟು ಜನ ಈಗಾಗಲೇ ಹೋಗ್ತಾ ಇದ್ದಾರೆ ಶಬರಿಗಿರಿಗೆ. ಆದರೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿರುವಂಥ ಆರೋಗ್ಯ ಇಲಾಖೆ 50-50 ನಗ್ಲೇರಿಯಾ ಫೋಲೆರ್ ಹೆಸರಿನ ಅಮೀಬಾದಿಂದ ಸಮಸ್ಯೆ ಆಗ್ತಾ ಇದೆ. ಈ ಅಮೀಬಾ ಬೆಚ್ಚಗಿನ ಸಿಹಿ ನೀರು ಮಣ್ಣಿನಲ್ಲಿ ಇರುತ್ತೆ. ಸೋಂಕಿತ ವ್ಯಕ್ತಿ ಕಲುಷಿತ ನೀರಿನಿಂದ ಸೋಂಕು ಹರಡೋದಿಲ್ಲ, ಆದರೆ ಮೂಗಿನಿಂದಲೇ ಪ್ರವೇಶಿಸಿ ಮೆದುಳನ್ನು ತಲುಪುತ್ತೆ. ಯಾತ್ರೆ ವೇಳೆ ನೀರಿನಲ್ಲಿ ಸ್ನಾನ ಮಾಡುವಾಗ ಎಚ್ಚರ ವಹಿಸಿ. ನಿಂತ ನೀರಿನಲ್ಲಿ ಸ್ನಾನ ಮಾಡುವಾಗ ಮೂಗಿನ ಕ್ಲಿಪ್ಪನ್ನು ಧರಿಸಿ ಅಥವಾ ಸ್ನಾನ ಮಾಡುವಾಗ ಮೂಗನ್ನು ಮುಚ್ಚಿ ಹಿಡಿಯಿರಿ. ಇದು ಮಾರ್ಗಸೂಚಿಯಲ್ಲಿ ಇರುವಂತಹ ಅಂಶ. 7 ದಿನಗಳ ಒಳಗೆ ಜ್ವರ, ತೀವ್ರ ತಲೆನೋವು, ವಾಂತಿ ಈ ರೀತಿಯಾದಂಥ ಲಕ್ಷಣ ಕಂಡು ಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಅಂತ ಸೂಚಿಸಲಾಗಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಕಾರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ ಫಲಾಹ್ ವಿವಿಯ ಸಂಸ್ಥಾಪಕನನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಸಂಸ್ಥಾಪಕ ಜಾವೇದ್ ಸಿದ್ದಿಕಿಯನ್ನ ಬಂಧಿಸಿದಂತಹ ಇಡಿ ಅಧಿಕಾರಿಗಳು ವಿವಿಯ ಟ್ರಸ್ಟಿ ಬಳಿ 35 ಲಕ್ಷ ನಗದು ಪತ್ತೆಯಾಗಿರುತ್ತೆ. 2002ರ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ ಅನ್ನ ದಾಖಲಿಸಿಕೊಳ್ಳಲಾಗಿದೆ. ಸೆಕ್ಷನ್ 19ರ ಅಡಿಯಲ್ಲಿ ಬಂಧಿಸಲಾಗಿದೆ. ಅಲ್ ಫಲಾಹ್ ಗ್ರೂಪ್ಗೆ ಸಂಬಂಧಪಟ್ಟಂತೆ ಇಡಿ ತನಿಖೆಯಲ್ಲಿ ಹಾಗೂ ಅಲ್ ಫಲಾಹ್ ವಿವಿ ಆವರಣದಲ್ಲಿ ನಡೆಸಿದ ಶೋಧ ಕಾರ್ಯಾಚರಣೆಯ ಸಮಯದಲ್ಲಿ ಸಂಗ್ರಹಿಸಿದಂತಹ ಸಾಕ್ಷ್ಯಗಳ ಅನ್ವಯ ಬಂಧಿಸಲಾಗಿದೆ. 2002ರ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ PMLA ಸೆಕ್ಷನ್ 19ರ ಅಡಿಯಲ್ಲಿ ಬಂಧಿಸಲಾಗಿರುವಂಥದ್ದು. ಅಲ್ ಫಲಾಹ್ ಗ್ರೂಪ್ಗೆ ಸಂಬಂಧಪಟ್ಟಂತೆ ಇಡಿ ತನಿಖೆಯಲ್ಲಿ ಹಾಗೂ ಅಲ್ ಫಲಾಹ್ ವಿವಿ ಆವರಣದಲ್ಲಿ ನಡೆಸಿದ ಶೋಧ ಕಾರ್ಯಾಚರಣೆಯ ಸಮಯದಲ್ಲಿ ಸಂಗ್ರಹಿಸಿದಂತಹ ಸಾಕ್ಷ್ಯಗಳ ಅನ್ವಯ ಬಂಧಿಸಲಾಗಿದೆ.